ನಾನು ಇವತ್ತು ಇಲ್ಲಿ ಬಂದಿರೋದು ಕ್ರೈಸ್ಟ್ ಬಗ್ಗೆ ಹೇಳೋದಕ್ಕೆ. ಸೊ ನನ್ನ ಹೆಸರು ಸಿಂಥಿಯಾ, ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಹುಟ್ಟಿದ್ದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ. ನನಗೆ ಮದುವೆ ಆಗಿದೆ, ನನ್ನ ಹಸ್ಬೆಂಡ್ ವಿನೋದಲ್ಲಿದ್ದಾರೆ. ಮತ್ತು ನಾನು ಮದುವೆಯಾಗಿ ಹೋಗಿದ್ದು ಒಂದು ಜಾಯಿಂಟ್ ಫ್ಯಾಮಿಲಿಗೆ. ನನ್ನ ಫ್ಯಾಮಿಲಿಯಲ್ಲಿ ಒಂದು 12 ಮೆಂಬರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಆಲ್ ದ ಕಿಡ್ಸ್, ಎಲ್ಲ ಮಕ್ಕಳೆಲ್ಲ ಸೇರಿ ನಾವು 12 ಮೆಂಬರ್ಸ್ ಇದ್ದೀವಿ. ಆಮೇಲೆ ನನ್ನ ಜೀವನದಲ್ಲಿ ಎಲ್ಲ ಇತ್ತು, ಲೈಕ್ ಬೆಸ್ಟ್ ಲೈಫ್ ಸ್ಟೈಲ್ ಇತ್ತು, ಹಣ ಇತ್ತು, ಅಂದರೆ ತುಂಬ ಅಲ್ಲ ಬಟ್ ಇತ್ತು, ಎಷ್ಟು ಬೇಕೋ ಅಷ್ಟಿತ್ತು. ಆಮೇಲೆ ಗುಡ್ ಹೆಲ್ತ್ ಇತ್ತು, ಫ್ರೆಂಡ್ಸ್ ಡೆಫಿನೆಟ್ಲಿ ಇದ್ದರು, ಆಮೇಲೆ ಗುಡ್ ಎಜುಕೇಷನ್ ಇತ್ತು, ಎಲ್ಲ ಇತ್ತು. ಸೊ ಇಲ್ಲಿ ನನಗೆ ದೇವರು ಬೇಕು ಅಂತ ನನಗೆ ಗೊತ್ತಿತ್ತು. ಬಟ್ ಅದೇ ಇದು ಧಾರ್ಮಿಕವಾಗಿ ನಾನು ಚರ್ಚ್ಗೆ ಹೋಗ್ತಿದ್ದೆ. ಚಿಕ್ಕ ವಯಸ್ಸಿರುವಾಗ ಪ್ರತಿದಿನ ಚರ್ಚ್ಗೆ ಹೋಗ್ತಿದ್ದೆ, ಮಾಸ್ ಅಟೆಂಡ್ ಮಾಡ್ತಿದ್ದೆ. ಸೊ ಲೈಫ್ ಹಾಗೆ ಆಗ್ತಿತ್ತು. ದೇವರಿದ್ದಾರೆ, ಆ ಭಯ ಅಂದರೆ ಆ ಭಕ್ತಿ ಇತ್ತು, ಆ ಒಂದು ಭಕ್ತಿ ನನ್ನಲ್ಲಿ ಇತ್ತು. ಒಂದು ಒಳ್ಳೆಯ ಒಂದು ಭಕ್ತಾದಿ ಅಂತ ಹೇಳ್ಬೋದು. ಆ ಒಂದು ಜೀವನ ನಾನು ಜೀವಿಸ್ತಿದ್ದೆ. ಸೊ ಹಾಗೆ ಆಗ್ತಿತ್ತು. ಲೈಕ್ ಈಗ ರೋಮನ್ ಕ್ಯಾಥಲಿಕ್ಕಲ್ಲಿ ನಾವು ಯಾವೆಲ್ಲ ಈ ಒಂದು ನಿಯಮಗಳೆಲ್ಲ ಫಾಲೋ ಮಾಡ್ತೀರಲ್ವ, ಲೈಕ್ ಚರ್ಚ್ಗೆ ಹೋಗೋದು, ಅದೆಲ್ಲ ಫಾಲೋ ಮಾಡ್ತಿದ್ದೆ. ಸೊ ಒಂದು ಔಟ್ವರ್ಡ್ ಆಗಿ ನನ್ನ ನೋಡಬೇಕಂದ್ರೆ ನಾನು ಒಂದು ಒಳ್ಳೆಯ ಒಂದು ಪರ್ಫೆಕ್ಟ್ ಕ್ರಿಶ್ಚಿಯನ್ ಗರ್ಲ್ ಅದಾಗಿತ್ತು ನಾನು. ಆಮೇಲೆ ಆ ಒಂದು ಸ್ಪಿರಿಚುವಲ್ ಸೈಡ್ ಬಿಟ್ಟು ನನ್ನ ನಾರ್ಮಲ್ ಜೀವನ, ಒಂದು ವರ್ಲ್ಡ್ಲಿ ಲೈಫ್ ನೋಡಬೇಕಾದ್ರೂ ಕೂಡ ನಾನು ಒಂದು ಒಳ್ಳೆಯ ಹುಡುಗಿನೇ. ಅಂದರೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಲೈಕ್ ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ಏನೂ ಇಲ್ಲ. ಆಮೇಲೆ ರಿಟ್ರೀಟ್ಸ್ ಎಲ್ಲ ಒಂದೊಂದು ಸಲ ಅಟೆಂಡ್ ಮಾಡ್ತಿದ್ದೆ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಆಂಟಿ ಮತ್ತು ನಮ್ಮ ತಾತ ಎಲ್ಲ ಪ್ರೇಯರ್ಸ್ಗೆ ಹೋಗ್ತಿದ್ರು. ಸೊ ಅವ್ರ ಜೊತೆ ಅವಾಗವಾಗ ರಿಟ್ರೀಟ್ಸ್ಗೆಲ್ಲ ಹೋಗ್ತಿದ್ದೆ. ಬಟ್ ರಿಟ್ರೀಟ್ಸ್ಗೆ ಹೋದ್ರೂ ದೇರ್ ವಾಸ್ ನೋ ಚೇಂಜ್ ಇನ್ ಮೈ ಲೈಫ್ ಸ್ಟೈಲ್. ಅಂದರೆ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಏನೂ ಚೇಂಜ್ ಇರಲಿಲ್ಲ. ಇಟ್ ವಾಸ್ ನಾರ್ಮಲ್, ಇವತ್ತು ಹೆಂಗಿತ್ತೋ ನಾಳೆನೂ ಹಾಗೆ ಹೋಗ್ತಿತ್ತು, ಅದೇ ಜೀವನ. ಸೊ ಹಂಗಿತ್ತು. ಆಮೇಲೆ ನನಗೆ ಈ ಒಂದು ಜೀವನ ನಡೆಸಬೇಕಾದ್ರೆ ನನ್ನ ಫ್ಯಾಮಿಲಿಯಲ್ಲಿ ಹೋಗ್ತಿದ್ರಲ್ವ ಎಲ್ಲ ರಿಟ್ರೀಟ್ಸ್ಗೆ, ಅಂದರೆ ದೇವರಲ್ಲಿ ಸ್ವಲ್ಪ ಕ್ಲೋಸ್ ಇರೋರು ಅಂತ ನಾನು ಅಂದ್ಕೊಂಡಿದ್ದಿದ್ದು, ಓಕೆನಾ. ಸೊ ಅವರೆಲ್ಲ ಹಂಗಿದ್ರು. ಅವ್ರದ್ದು ಲೈಫ್ ಸ್ಟೈಲೆಲ್ಲ ನಾನು ನೋಡುವಾಗ ನನಗೆ ಒಂದು ಡಿಸೆಪ್ಷನ್ ಥರ ಆಗಿಬಿಟ್ಟಿರೋದು. ಅದು ಯಾವ ರೀತಿ ಅಂದರೆ, ಓಕೆ ಇವರೆಲ್ಲ ಯೇಸು ಹತ್ರ ಇದ್ದಾರಲ್ಲ, ಇವರೆಲ್ಲ ಜೀಸಸ್ನ ಫಾಲೋ ಮಾಡ್ತಿದ್ದಾರಲ್ವ, ಬಟ್ ಯಾಕೆ ಇವ್ರ ಲೈಫ್ ಸ್ಟೈಲ್ ಇನ್ನೂ ಹಾಗೆ ಇದೆ ಅಂದರೆ ಮೇ ಬಿ ಅದೊಂದು ಡಿಸೆಪ್ಷನ್ ನನ್ನ ತಲೆ ಒಳಗೆ. ಬಿಕಾಸ್ ನಾನೇನು ಅಂದ್ಕೊಂಡೆ ಅಂದರೆ, ಯೇಸು ಹತ್ರ ಬಂದರೆ ಓಕೆ 100% ದೇ ವಿಲ್ ಬಿಕಮ್ ಲೈಕ್ ಯೇಸು, ಅಂದರೆ 100% ಜೀಸಸ್ನ ಫಾಲೋ ಮಾಡ್ತಾರೆ, ಏನು ಫ್ಲಾ ಇರೋದಿಲ್ಲ ಅವ್ರ ಲೈಫಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದೊಂದು ನನಗೆ ಡಿಸೆಪ್ಷನ್ ಇತ್ತು. ಈ ಡಿಸೆಪ್ಷನ್ ಅಂತ ಅರ್ಥ ಆಗಿದ್ದು ಲೇಟರ್ ಆನ್, ಅದಕ್ಕೂ ಬರ್ತೀನಿ. ಸೊ ಆ ಥರ ಇತ್ತು. ಆಮೇಲೆ ಹಾಗೆ ಹೋಗ್ತಿತ್ತು ಜೀವನ. ನಾನು ಎಜುಕೇಷನಲ್ಲಿ ತುಂಬ ಚೆನ್ನಾಗೇ ಓದ್ತಿದ್ದೆ. ಎಂಜಿನಿಯರಿಂಗ್ ಮಾಡಿದೆ. ಎಂಜಿನಿಯರಿಂಗಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸ್ ತುಂಬ ಜಾಸ್ತಿನೇ ಇದ್ದರು. ಯಾಕಂದರೆ ಆ ಒಂದು ಫೇಸಲ್ಲಿ, ಎಂಜಿನಿಯರಿಂಗ್ ಫೇಸಲ್ಲಿ ಇಟ್ ವಾಸ್ ಲೈಕ್ ಫ್ರೆಂಡ್ಸ್, ಆಮೇಲೆ ಸುತ್ತಾಡೋದು. ಬೆಂಗಳೂರಲ್ಲೇ ಇದ್ದಿದ್ದು ಕಾಲೇಜು. ಸೊ ಬೆಂಗಳೂರಲ್ಲಿ ಯಾವ್ಯಾವ ಕಫೆ, ರೆಸ್ಟೋರೆಂಟ್ಸ್ ಯಾವುದೆಲ್ಲ ಇರುತ್ತೋ ಎಲ್ಲ ಕಡೆ ಹೋಗೋದು, ತಿನ್ನೋದು, ಮಾತಾಡೋದು, ವರ್ಲ್ಡ್ಲಿ ಟಾಕ್ಸ್. ಅವ್ರನ್ನ ಸುಮ್ಮನೆ ಮಾತಾಡಿ, ಆ ಕಡೆ ಏನಾದರೂ ಮಾಡ್ತಿದ್ರೆ ಅವ್ರನ್ನ ನೋಡಿ ಸುಮ್ಮನೆ ನಗಾಡೋದು. ಫ್ರೆಂಡ್ಸ್ ಎಲ್ಲ ಇರುವಾಗ ಹೇಗೆ ದ್ಯಾಟ್ ವರ್ಲ್ಡ್ಲಿ ಥಿಂಗ್ ಬರುತ್ತಲ್ಲ, ಆ ಗಾಸಿಪಿಂಗು ಮತ್ತು ತುಂಬ ನಗಾಡೋದು, ಜಸ್ಟ್ ಲಾಫಿಂಗ್ ಅಷ್ಟೇ. ಅದೇ ಆಗಿತ್ತು ಜೀವನ ಕಾಲೇಜ್ ಟೈಮಲ್ಲಿ. ಸೊ ಹಾಗೆ ಹೋಗ್ತಿತ್ತು. ಅಂದರೆ ಹೇಗಾಗ್ತಿತ್ತು ಅಂದರೆ, ಈ ಕಾಲೇಜ್ ಟೈಮಲ್ಲಿ ಸ್ವಲ್ಪ ಟೈಮ್ ಬಂಕ್ ಎಲ್ಲ ಮಾಡಿ ರೆಸಾರ್ಟ್ಸ್ಗೆ ಹೋಗೋದು, ಫ್ರೆಂಡ್ಸ್ ಜೊತೆನೆ ರೆಸಾರ್ಟ್ಸ್ಗೆ ಹೋಗೋದು. ಮತ್ತು ಇದು ಅಲೆಮಾರಿ ಥರ, ಎಲ್ಲ ಕಡೆ ವೀಕೆಂಡ್ಸ್ ಬಂದರೆ ಅಲೆಮಾರಿ ಥರ ಹೋಗ್ತಾರಲ್ವ, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು. ಸೊ ಹಾಗಿತ್ತು ನನ್ನ ಒಂದು ಲೈಫ್. ಸೊ ಹಾಗೆ ಕಂಟಿನ್ಯೂ ಮಾಡಬೇಕಂದ್ರೆ ಅದೇ
ನಾನು ಒಂದು ಒಳ್ಳೆ ಪ್ಲೆಷರಲ್ಲಿ ಇದ್ದೆ. ಒಳ್ಳೆ ಪ್ಲೆಷರ್ ಏನೇನು ಬೇಕಿತ್ತೋ ಅದೆಲ್ಲ ನನಗೆ ಸಿಗ್ತಿತ್ತು. ಆಮೇಲೆ ನೆಕ್ಸ್ಟ್ ನಾನು ಈಗ ಒಂದು ಕಾಲೇಜಲ್ಲಿರಬೇಕಾದ್ರೆ ಇಲ್ಲ ಒಂದು ಫ್ಯಾಮಿಲಿಯಲ್ಲಿ ನಾನು ತುಂಬ ಸೈಲೆಂಟ್, ಅಂದರೆ ಜಾಸ್ತಿ ಏನು ಮಾತಾಡೋದಿಲ್ಲ. ಬಟ್ ಫ್ರೆಂಡ್ಸ್ ಇರುವಾಗ ಅವ್ರು ನಗಾಡ್ತಾರಲ್ಲ, ಸೊ ಅವ್ರ ಜೊತೆ ನಾನು ನಗಾಡ್ತಿದ್ದೆ. ಬಟ್ ಜಾಸ್ತಿ ಏನು ಮಾತಾಡೋದಿಲ್ಲ. ಐ ಆಮ್ ಲೈಕ್ ಅ ಇಂಟ್ರೋವರ್ಟ್ ಕೈಂಡ್ ಆಫ್ ಪರ್ಸನ್. ನಾನು ಹೋಗಿ ಯಾರ ಜೊತೆ ಮಾತಾಡೋ ಆ ಒಂದು ಅಭ್ಯಾಸ ನನಗಿರಲಿಲ್ಲ. ಸೊ ಹಾಗಿತ್ತು. ಅದಾದಮೇಲೆ ಹಾಗೆ ಹೋಗ್ತಿತ್ತು ಜೀವನ. ಆಮೇಲೆ ಗೊತ್ತಲ್ವಾ ನನಗೆ ದೇವರು ಬೇಕು, ಭಕ್ತಿ ಎಲ್ಲ ಇತ್ತಲ್ವ. ಸೊ ಪ್ರೇಯರ್ ಮಾಡ್ತಿದ್ದೆ, ಸೈಲೆಂಟ್ ಆಗಿದ್ದೆ, ಪ್ರೇಯರ್ ಗರ್ಲ್ ಆಗಿದ್ದೆ. ಸೊ ಆ ಥರ ಇತ್ತು. ಆಮೇಲೆ ನನಗೆ ಇನ್ನೊಂದು ಏನಂದರೆ ಒಂದು ಅಡಿಕ್ಷನ್, ಇಟ್ಸ್ ಲೈಕ್ ಶಾಪಿಂಗ್ ಅಡಿಕ್ಷನ್. ಅಂದರೆ ನನಗೆ ಏನಾದರೂ ಕಾಣಿಸಿದ್ರೆ, ಏನಾದರೂ ಚೆನ್ನಾಗಿ ಕಾಣಿಸಿದ್ರೆ, ಮೇ ಬಿ ಡ್ರೆಸ್ ಆಗಿರ್ಬೋದು, ಇಲ್ಲ ವಾಚ್, ಶೂಸ್ ಏನಾದರೂ ಆಗಿರ್ಬೋದು, ಅದನ್ನು ತಗೊಂಡು ಇದ್ದೆ. ಅಂದರೆ ಬ್ರ್ಯಾಂಡೆಡ್ ಅಂತ ಅಲ್ಲ, ಬಟ್ ಎನಿಥಿಂಗ್. ಅಂದರೆ ಆ ಲಸ್ಟ್ ಆಫ್ ಐಸ್ ಅದು ನನಗೆ ಗೊತ್ತಾಯಿತು. ಗಾಸ್ಪಲ್ ನನಗೆ ಕನ್ವಿಕ್ಟ್ ಆದಾಗ ನನಗೆ ಗೊತ್ತಾಯಿತು ಇದೆಲ್ಲ ಲಸ್ಟ್ ಆಫ್ ಐಸ್ಗೆ ನಾನು ಬೀಳ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ಬರೋದಕ್ಕೆ ಮುಂಚೆ ಈ ಒಂದು ಅಡಿಕ್ಷನ್ ತುಂಬಾ ಇತ್ತು. ಅಂದರೆ ಏನು ನೋಡಿದ್ರೂ ಓಕೆ ತಗೊಂಡು ಇದ್ದೆ. ಮನೆಯಲ್ಲಿ ಮದುವೆಗೆ ಮುಂಚೆ ಅಪ್ಪ ಅಮ್ಮ, ನನಗೆ ಇಬ್ಬರು ಸಿಬ್ಲಿಂಗ್ಸ್ ಇದ್ದಾರೆ, ಒಂದು ತಮ್ಮ ಒಂದು ತಂಗಿ. ಸೊ ನಾನೇ ದೊಡ್ಡವಳು. ಮನೆಯಲ್ಲೂ ಕೂಡ ನಾನು ಒಳ್ಳೆ ಹುಡುಗಿನೇ, ಹೇಳೋ ಮಾತು ಕೇಳ್ತಿದ್ದೆ. ಸೊ ಈ ಥರ ಏನಾದರೂ ಶಾಪಿಂಗ್ ಹೋಗಬೇಕು ಇಲ್ಲ ಏನಾದರೂ ತೊಗೊಬೇಕು ಅಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಸೇಲಲ್ಲಿದೆ ಕಡಿಮೆಗಿದೆ, ಸೊ ಇದು ವರ್ತಿದೆ ತೊಗೊಂಡ್ರೆ ಅಂತ ಹೇಳ್ತಿದ್ದೆ. ಸೊ ಆಗ ನನಗೂ ಅದು ಸಿಕ್ಬಿಡೋದು. ಸೊ ಇಟ್ ವಾಸ್ ನಾಟ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಈಸಿಯಾಗಿ ಮಾಡಿಬಿಡ್ತಿದ್ದೆ. ಸೊ ಅದು ಸಿಗೋದು. ಸೊ ಹಾಗೆ ಇತ್ತು ಒಂದು ಇದೆಲ್ಲ ನೋಡಬೇಕಾದ್ರೆ ನನ್ನ ಒಂದು ಒಳ್ಳೆ ಲೈಫ್ ವಾಸ್ ಪರ್ಫೆಕ್ಟ್. ಅಂದರೆ ಏನು ಫ್ಲಾ ಇರಲಿಲ್ಲ. ಬಟ್ ಇದೆಲ್ಲ ಆಗ್ತಿರ್ಬೇಕಂದ್ರೆ ಅಂದರೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಗೋಯಿಂಗ್, ಲೈಫ್ ಇಸ್ ಜಸ್ಟ್ ಗೋಯಿಂಗ್, ಇಷ್ಟೇ ಲೈಫು ಅಂತ ನಾನು ಅಂದ್ಕೊಂಡಿದ್ದು. ಆಮೇಲೆ ನಾನು ಹೇಳಿದ್ನಲ್ವ, ನಮ್ಮ ಆಂಟಿ ಎಲ್ಲ ಪ್ರೇಯರಲ್ಲಿ ಇದ್ದರು ಅಂತ ಹೇಳ್ತಿದ್ರೆ. ಸೊ ನಮ್ಮ ಆಂಟಿ ಯಾವಾಗಲೂ ರಿಟ್ರೀಟ್ಸ್ಗೆ ಕರೆಯೋರು, ಬನ್ನಿ ಹೋಗೋಣ ಅಂತ. ಸೊ ರಿಟ್ರೀಟ್ಸ್ಗೆ ಕರೆಯುವಾಗ ನಾನು ಕೆಲವೊಂದು ಸಲ ಬರ್ತಿದ್ದೆ. ಅಂದರೆ ಅಲ್ಲಿ ಮೈಲ್ಸಂದ್ರದಲ್ಲಿ ಇದು ಫಸ್ಟ್ ಸಂಡೇ ಎಲ್ಲ ನಡೀತಿತ್ತಲ್ವ. ಸೊ ಆವಾಗ ಹೋಗ್ತಿದ್ದೆ, ಜಸ್ಟ್ ಅಟೆಂಡ್ ಮಾಡೋದು, ಹಾಗೆ ಹೋಗ್ಬಿಡೋದು ಮನೆಗೆ. ಸೊ ಇಟ್ ವಾಸ್ ಜಸ್ಟ್ ನಾನು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಸೊ ಆ ಥರ ಇದ್ದೆ ನಾನು. ಆಮೇಲೆ ಹಾಗೆ ಹೋಗ್ತಿತ್ತು. ಆಮೇಲೆ ಐ ಥಿಂಕ್ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ಅಂತೂ ನಾನು ಅಟ್ಲೀಸ್ಟ್ ನಾನು ದೇವರಲ್ಲಿ ಇದ್ದಾರೆ ಅಂದರೆ ನಾನು ಅಟ್ಲೀಸ್ಟ್ ಇಲ್ಲಿದ್ದೆ. ಬಟ್ ಕೋವಿಡ್ ಟೈಮಲ್ಲಿ ತುಂಬ ದೂರನೇ ಹೊರಟೋದೆ. ಅಂದರೆ ಅಲ್ಲಿ ಪ್ರೇಯರ್ಸ್ ಇರಲಿಲ್ಲ, ಆನ್ಲೈನ್ ಪ್ರೇಯರ್ಸ್ ಇತ್ತು. ನಮ್ಮ ಆಂಟಿ ಹೇಳೋರು ಜಾಯ್ನ್ ಆಗೋದಕ್ಕೆ, ಬಟ್ ನಾನು ಜಾಯ್ನ್ ಆಗ್ತಾ ಇರಲಿಲ್ಲ, ತುಂಬಾ ದೂರ ಹೊರಟೋದೆ. ಸೊ ಹಾಗೆ ಆಗ್ತಿತ್ತು. ಆಮೇಲೆ ಎಂಜಿನಿಯರಿಂಗ್ ಆಗಿತ್ತಲ್ವ, ಕೆಲಸನೂ ಸಿಕ್ಕಿತ್ತು, ಕಾಲೇಜ್ ಪ್ಲೇಸ್ಮೆಂಟಲ್ಲಿ ಕೆಲಸ ಸಿಕ್ಕಿತ್ತು. ಆಮೇಲೆ ಏನಾಯಿತು ಅಂದರೆ ಲೈಫ್ ವಾಸ್ ಜಸ್ಟ್ ಗೋಯಿಂಗ್. ಕೆಲಸ ಸಿಕ್ಕಾದ್ಮೇಲೆ ನನಗೆ ಸ್ವಲ್ಪ ಹಣ ಬರೋದಕ್ಕೆಲ್ಲ ಹಣ ಬಂತಲ್ವ, ಸ್ಯಾಲರಿ ಬಂತು. ಸೊ ಆವಾಗ ಏನಾಯಿತು ಅಂದರೆ ಸ್ವಲ್ಪ ಡಿಸೈರ್ಸ್ ಸ್ವಲ್ಪ ಒಂದು ಮೇಲೆ ಹೋಗುತ್ತಲ್ವ, ಹಣ ಬಂದಮೇಲೆ ಡಿಸೈರ್ಸ್ದು ಸ್ವಲ್ಪ ಮೇಲೆ ಹೋಗುತ್ತೆ. ಸೊ ಮುಂಚೆ ಇಲ್ಲೇ ಸುತ್ತಾಡ್ಕೊಂಡಿದ್ವಿ, ಈ ಕಫೆ, ಈ ಕಡೆ ರೆಸಾರ್ಟ್ಸು ಆ ಕಡೆ. ಬಟ್ ಸ್ವಲ್ಪ ಹಣ ಬಂದಮೇಲೆ ಇಟ್ ಸ್ಟಾರ್ಟೆಡ್ ಬಿಗರ್. ಅಂದರೆ ಒಂದ್ಸಲಿ ನಾವು ಅಬ್ರಾಡ್ ನಾನೇ ಹೋಗಿದ್ದು, ಓಕೆನಾ. ಲೈಕ್ ನಾನು UK ಮತ್ತು ದುಬೈಗೆಲ್ಲ ಹೋಗಿ ಬಂದೆ. ಫುಲ್ಲಲ್ಲಿ ಅಡ್ವೆಂಚರಸ್ ಎಲ್ಲ ಮಾಡಿ ಬಂದೆ. ಬಟ್ ಅಂದರೆ ಆ ಟೈಮಲ್ಲಿ ಆ ಜೋಶ್ ಇತ್ತು. ಬಟ್ ಆಫ್ಟರ್ ಕಮಿಂಗ್ ಬ್ಯಾಕ್ ಅದೇ ಲೈಫ್, ಅದೇ ಜೀವನ ಅಷ್ಟೇ. ಆಮೇಲೆ ಹಾಗೆ ಹೋಗ್ತಿತ್ತು ಜೀವನ. ಬಟ್ ನಮ್ಮ ಆಂಟಿ ಲಾಸ್ಟ್ ಟೈಮ್ಗೆ ಕೊಯ್ನೋನಿಯಾ 8, 9, 10 ಈ ಕೊಯ್ನೋನಿಯಾ ರಿಟ್ರೀಟ್ಸ್ಗೆ ನನಗೆ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಆಲ್ ಹಿಸ್ ಗ್ರೇಸ್. ದ ಲಾರ್ಡ್ ಶೋಡ್ ಹಿಸ್ ಗ್ರೇಸ್ ಅಪಾನ್ ಮೀ. ಆ್ಯಂಡ್ ನಾನು ಇಲ್ಲಿದ್ದೆ ಕೊಯ್ನೋನಿಯಾ 8, 9, 10.
ಆ 3 ರಿಟ್ರೀಟ್ಸಲ್ಲೂ ಇಟ್ ವಾಸ್ ಓನ್ಲಿ ಅಬೌಟ್ ಗಾಸ್ಪಲ್, ಲೈಕ್ ಹೌ ಜೀಸಸ್ ಕ್ರೈಸ್ಟ್ ಬಿಕೇಮ್ ಮೈ ಸಬ್ಸ್ಟಿಟ್ಯೂಟ್ ಅಂತ. ಸೊ ಬ್ರದರ್ ಸ್ಟಾರ್ಟ್ ಮಾಡ್ತಿದ್ರು. ನಾನೇನು ಅಂದ್ಕೊಂಡೆ ಅಂದರೆ, ಈಗ ನಾವು ಕಲ್ತಿದ್ವಿ, ಚರ್ಚಲ್ಲೆಲ್ಲ ಕಲ್ತಿದ್ವಿ, ಸಿನ್ ಏನಾದರೂ ಒಂದು ಪಾಪ ಮಾಡಿದ್ರೆ ಅದನ್ನು ಕನ್ಫೆಷನಲ್ಲಿ ಹೋಗಿ ಅದನ್ನು ಹೇಳಿಬಿಟ್ರೆ ಅದು ಹೋಗಿಬಿಡುತ್ತೆ ಅಂತ. ಬಟ್ ಅದು ಏನಾಗ್ತಿತ್ತು ಅಂದರೆ, ಇಟ್ ವಾಸ್ ಬಿಕಮಿಂಗ್ ಅ ಸೈಕಲ್, ಇಟ್ ವಾಸ್ ಗೋಯಿಂಗ್ ಆನ್. ಕನ್ಫೆಷನಲ್ಲಿ ಹೇಳೋದು ಮತ್ತು ತಿರ್ಗಾ ಬಂದು ಅದೇ ಪಾಪಕ್ಕೆ ಬೀಳೋದು. ಇಟ್ ವಾಸ್ ಗೋಯಿಂಗ್ ಇನ್ ಸರ್ಕಲ್ಸ್. ಸೊ ನನಗೆ ಏನಾಯ್ತು ಅಂದರೆ, ಇಷ್ಟೇನ ಜೀವನ, ಇದರಿಂದ ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಮಾಡಿದ್ರೆ ನಮಗೆ ಹೆವೆನ್ ಸಿಕ್ಬಿಡುತ್ತಾ ಅಂದರೆ, ಹೆವೆನ್ ಕಾನ್ಸೆಪ್ಟ್ ಅದು ಗೊತ್ತಿತ್ತು, ಹೆಲ್ ಗೊತ್ತಿತ್ತು. ಸೊ ಈ ಥರ ಎಲ್ಲ ಮಾಡಿದ್ರೆ ಹೆವೆನ್ ಸಿಕ್ಬಿಡುತ್ತಾ, ಅಷ್ಟೊಂದು ಈಸಿನಾ, ಆ ಒಂದು ಕಾನ್ಸೆಪ್ಟಲ್ಲಿ ನಾನಿದ್ದೆ. ಆಮೇಲೆ ಕೊಯ್ನೋನಿಯಾ ರಿಟ್ರೀಟ್ಗೆ ಬಂದೆ. ಅಲ್ಲಿ ಹೇಳ್ತಾರೆ, ಬ್ರದರ್ ಹೇಳ್ತಾರೆ, ಐ ಥಿಂಕ್ ಜಾನ್ 3:3. ಆಗ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಎಂದು ಹೇಳಿದರು. ಹೌದು. ಸೊ ಹೊಸದಾಗಿ ಹುಟ್ಟದಿದ್ದರೆ ದೇರ್ ಇಸ್ ನೋ ಹೆವೆನ್ ಫಾರ್ ಯು ಅಂತ. ಅಂದರೆ ಇದ್ಯಾವುದಿದು ಹೊಸ ಕಾನ್ಸೆಪ್ಟ್ ನನಗೆ, ನ್ಯೂ ಬಾರ್ನ್, ಹೊಸದಾಗಿ ಹುಟ್ಟಬೇಕು, ನನಗೆ ಗೊತ್ತಿರಲಿಲ್ಲ. ಇದು ಈ ಚರ್ಚಿಗೆ ಹೋಗ್ತಿದ್ನಲ್ವ, ಅಲ್ಲಿ ಪರ್ಫೆಕ್ಟ್ ಆಗಿದ್ದೆ. ಒಂದು ಚರ್ಚಲ್ಲಿ ಆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ, ಕ್ಯಾಟಗಿಸಮ್ ಎಲ್ಲ ಮಾಡಿ ಅಲ್ಲಿ ಪರ್ಫೆಕ್ಟ್ ಆಗಿದ್ದೆ. ಬಟ್ ಇಲ್ಲಿ ಇದೇನು ಹೊಸದಾಗಿ ಹುಟ್ಟಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಇಟ್ಸ್ ಅ ವೆರಿ ನ್ಯೂ ಥಿಂಗ್ ಫಾರ್ ಮಿ. ಸೊ ಇದನ್ನು ಹೇಳುವಾಗ ಬ್ರದರ್ ಹೇಳ್ತಿದ್ದಾರೆ, ಹೊಸದಾಗಿ ಹುಟ್ಟೋದಿದ್ರೆ ದೇರ್ ಇಸ್ ನೋ ಸ್ವರ್ಗನೇ ಇಲ್ಲ ನಮಗೆ ಅಂತ. ಓಕೆ, ಇದು ನನ್ನ ತಲೆಯಲ್ಲಿ ಓಡ್ತಿತ್ತು. ಯಾಕಂದರೆ ನಾನು ಪಾಪ ಮಾಡ್ತಿದ್ದೆ, ಪಾಪ ಮಾಡಿ ಕನ್ಫೆಷನ್ಗೆ ಹೋಗಿ ಅದೇ ಒಂದು ಸೈಕಲ್ ಹಾಕ್ತಿತ್ತಲ್ವ. ಸೊ ಈಗ ಕನ್ಫೆಷನ್ ಮಾಡಿದ್ರೆ ಸಿನ್ ಹೋಗ್ಬಿಡುತ್ತಲ್ವ ನಮ್ಮಿಂದ. ಸೊ ಆ ಒಂದು ಥಾಟಲ್ಲಿ, ಆ ಒಂದು ಲರ್ನಿಂಗಲ್ಲಿ ನಾನಿದ್ದೆ. ಅದು ಹೋದಾಗ ಏನಾಗುತ್ತೆ, ಓಕೆ ಸಿನ್ ಇರಲ್ಲ, ದೇವ್ರ ಹತ್ರ ಹೋಗ್ಬೋದು. ಅಂದರೆ ನನಗೇನು ಟೀಚಿಂಗ್ಸಲ್ಲಿ ಏನು ಅರ್ಥ ಆಗಿತ್ತು ಅಂದರೆ, ಹೆವೆನ್ಗೆ ಹೋಗ್ಬೇಕಂದ್ರೆ ಸಿನ್ ನಿನ್ನಲ್ಲಿ ಇರಬಾರ್ದು, ನೀನು ಹೆವೆನ್ಗೆ ಹೋಗ್ಬೇಕಂದ್ರೆ ನಿನ್ನಲ್ಲಿ ಸಿನ್ ಇರಬಾರ್ದು ಅಂತ. ಸೊ ಈ ಒಂದು ಕನ್ಫೆಷನ್ ಮಾಡುವಾಗ ಎಲ್ಲ ಹೋಗ್ಬಿಡತ್ತಲ್ಲ. ಸೊ ಆ ಥರ ಇತ್ತು. ಬಟ್ ಇಲ್ಲಿ ಏನಿದು ಬ್ರದರ್ ಹೇಳ್ತಿದ್ದಾರೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ದೇವರ ಸಾಮ್ರಾಜ್ಯವನ್ನು ಸೇರಲಾರಿರಿ. ಸೊ ಅದು ಹೊಡ್ತಾನೆ ಇತ್ತು, ಅದೆಲ್ಲ ಆಗ್ತಿತ್ತು. ಸೊ ಆವಾಗ ಎಲ್ಲ ಹೇಳ್ತಾರೆ ಬ್ರದರು, ಫುಲ್ 8, 9, 10 ಫುಲ್ ಗಾಸ್ಪಲ್ಲೇ ಕೊಡ್ತಾರೆ. ಅಂದರೆ ನನಗೆ ಇಟ್ಸ್ ನಾಟ್ ದಟ್ ನನಗೆ ಒಂದೇ ಸಲ ಕೇಳಿ ಆ ಕನ್ವಿಕ್ಷನ್ ಬಂದಿದ್ದಲ್ಲ, ಬಟ್ ಮತ್ತೆ ಮತ್ತೆ ಕೇಳಿ 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 ಐ ಗಾಟ್ ದಟ್ ಕನ್ವಿಕ್ಷನ್ ದಟ್ ಯೇಸು ಕ್ರಿಸ್ತರು ನನಗೋಸ್ಕರ ತನ್ನ ಪ್ರಾಣವನ್ನು, ಅಂದರೆ ಅವರ ಒಂದು ಜೀವನ ಏನಿದೆಯೋ ಅವರ ಫುಲ್ ಜೀವನ ನನಗೋಸ್ಕರ ಅವರು ಲಿವ್ ಮಾಡಿದ್ದಾರೆ ಅಂತ. ಅಂದರೆ ನನಗೆ ಯಾವ ರೀತಿ ಆ ಕನ್ವಿಕ್ಷನ್ ಬಂತಂದರೆ, ಈ ಒಂದು ಹೋಲ್ ವರ್ಲ್ಡಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರ್ತೀನಿ ಅಂತ ಅಂದ್ಕೊಳ್ಳಿ, ಜಸ್ಟ್ ಮೀ ಅಲೋನ್ ಇನ್ ದಿಸ್ ಹೋಲ್ ವರ್ಲ್ಡ್. ಹಂಗಿದ್ರೂ ತಂದೆ ದೇವರು ಆ ಒಂದು ಮಹಿಮಾ, ಅಂದರೆ ಗಾಡ್ ಎಲ್ಲಿದ್ದಾರೆ ಅಂದರೆ, ಹೀ ಈಸ್ ಸೋ ಬಿಗ್, ಹೀ ಈಸ್ ಆ ಒಂದು ಗ್ಲೋರಿಯಸ್ ಫಾರ್ಮಲ್ಲಿದ್ದಾರೆ ದೇವರು. ಎಷ್ಟು ರೀಸೆಂಟಾಗೆ ಕಲ್ತಿದ್ದೆ, ಎಷ್ಟು ದೊಡ್ಡ ದೇವರು ನನ್ನ ದೇವರು ಅಂತ. ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದದ ಪೀಠ ಅಂತ. ಸೊ ಅದನ್ನು ನೋಡ್ತಿರ್ಬೇಕಂದ್ರೆ ನನ್ನ ಆ ಒಂದು ದೇವರಿಗೆ ಕಂಪೇರ್ ಮಾಡಿದ್ರೆ ನಾನು ಏನೂ ಅಲ್ಲ, ನಾನು ಒಂದು ಇಷ್ಟು ಮಣ್ಣು ಕೂಡ ಅಲ್ಲ ನಾನು. ಸೊ ನನಗೆ ಹೆಂಗೆ ಅರ್ಥ ಆಯಿತು ಅಂದರೆ, ಈ ಒಂದು ಧೂಳಿಗೆ ಸಮಾನಾಗಿದ್ದೀನಿ, ಈ ಒಂದು ಮಣ್ಣಿಗೆ ಸಮಾನಾಗಿದ್ದೀನಿ ನಾನು ಒಬ್ಬಳೇ ಈ ಒಂದು ವರ್ಲ್ಡಲ್ಲಿ ಇದ್ದಿದ್ರೂ ತಂದೆ ದೇವರು ಅವರ ಏಕೈಕ ಪುತ್ರನನ್ನು ನನಗೋಸ್ಕರ ಈ ವರ್ಲ್ಡ್ಗೆ ಕಳಿಸ್ತಿದ್ರು. ಯಾವುದಕ್ಕಂದರೆ ನನ್ನ ರಕ್ಷಣೆಗಾಗಿ. ಅಂದರೆ ಅಲ್ಲಿ ದೆರ್ ವಾಸ್ ನೋ ನೀಡ್, ಅಲ್ಲಿ ನನ್ನ ದೇವರಿಗೆ ಒಂದು ಚುಕ್ಕೆ ಸಮಾನ ಅಷ್ಟೇ ಆಗಿರ್ಬೋದು, ಇಲ್ಲ ಇನ್ನೂ ಕಡಿಮೆ ಆಗಿರ್ಬೋದು. ಬಟ್
ಅದು ಯಾವ ರೀತಿ ಕನ್ವಿಕ್ಷನ್ ನನ್ನೊಳಗೆ ಆಯ್ತಂದರೆ, ತಂದೆ ದೇವರು ಆ ಒಂದು ಪ್ಲ್ಯಾನ್ ಮಾಡ್ತಾರಲ್ವಾ, ಲೈಕ್ ನನ್ನ ಸ್ಯಾಲ್ವೇಷನ್ ಬಗ್ಗೆ. ಸೊ ನಾನೊಬ್ಬಳೇ ಇದ್ದಿದ್ರೂ ಆ ಸ್ಯಾಲ್ವೇಷನ್ ಪ್ಲ್ಯಾನ್ ಅವರಲ್ಲಿ ಇತ್ತು. ಅಂದರೆ ತಂದೆ ಪ್ರಭು ಯೇಸು ಕ್ರಿಸ್ತರು ನನಗೋಸ್ಕರ ಈ ಒಂದು ಭೂಮಿಯಲ್ಲಿ ಹುಟ್ಟಿ ನನಗೋಸ್ಕರ ಆ ಒಂದು ನೀತಿವಂತಿಕೆಯ ಆ ಒಂದು ಜೀವನವನ್ನು ನಡೆಸಿ ನನಗೋಸ್ಕರ ಅವರು ಆ ಒಂದು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡ್ತಾರೆ. ಅಂದರೆ ಇದಕ್ಕಿಂತ ಇನ್ನೂ he did it with that unconditional love, ಆ ಒಂದು ಅಗಾಪೆ ಲವ್ವಿಂದ ನಮಗೆ ಮಾಡ್ತಾರೆ. ಬಟ್ ಇದಕ್ಕಿಂತ ಇನ್ನೊಂದು ಏನಂದರೆ, ಈ ಬ್ರದರ್ ಹೇಳುವಾಗ, ಗಾಸ್ಪಲ್ ಹೇಳುವಾಗೇ ನನಗೆ ಅರ್ಥ ಆಗಿದ್ದು, ಗಾಡ್ ಆ್ಯಂಡ್ ದ ಸನ್ ಅಂದರೆ ಪ್ರಭು ಯೇಸು ಕ್ರಿಸ್ತರು ಮತ್ತು ತಂದೆ ದೇವರು ಫ್ರೆಂಡ್ಸ್, ಈ ಥರ ಫ್ರೆಂಡ್ಸ್ ಆಗಿದ್ದರು. ದೇ ವರ್ ನಾಟ್ ಸೆಪರೇಟೆಡ್, ವಿ ವರ್ ನಾಟ್ ಏಬಲ್ ಟು ಸೆಪರೇಟ್ ದೆಮ್. ಅಂದರೆ ಅವ್ರನ್ನ ಸೆಪ್ರೇಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಆ ಒಂದು ಶಿಲುಬೆ ಮೇಲೆ ನನಗೋಸ್ಕರ ಆ ಒಂದು ಸಮಯ ತಂದೆ ದೇವರಿಂದ ದೂರಪಟ್ಟರು. ಯಾರು? ಯೇಸು ಕ್ರಿಸ್ತರು ಆ ತಂದೆ ದೇವರಿಂದ ದೂರಪಟ್ಟರು. ದ್ಯಾಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ದ ಲಾರ್ಡ್. ಐ ಮೀನ್ ಯೇಸು ಕ್ರಿಸ್ತರಿಗೆ ಅದು ತುಂಬ ಡಿಫಿಕಲ್ಟ್ ಆಗಿತ್ತು. ಸೊ ಅದನ್ನು ಅದನ್ನು ನಾನು ಯೋಚನೆ ಮಾಡಬೇಕಂದ್ರೆ, ಈ ಒಂದು ಧೂಳಿಗೆ ಸಮಾನ ಆಗಿದ್ದೀನಿ ನಾನು. ಇಷ್ಟೊಂದು ಕಷ್ಟಪಡಬೇಕಾಗಿತ್ತ ದೇವರು? ಅಂದರೆ ಆ ಒಂದು ಡೆತ್ಗೆ ಪ್ರಭು ಯೇಸು ಕ್ರಿಸ್ತರು ಬರಬೇಕಾಗಿತ್ತು. ಯಾರಿಗೋಸ್ಕರ? ನನಗೋಸ್ಕರನೇ, ನನ್ನ ಸ್ಯಾಲ್ವೇಷನ್ಗೋಸ್ಕರ. ನಾನು ಆ ಒಂದು ಯೇಸುವಿನಲ್ಲಿ ಒಂದಾಗಕ್ಕೆ, ತಂದೆ ದೇವರಲ್ಲಿ ಒಂದಾಗಕ್ಕೆ ಇಷ್ಟೊಂದು ಮಾಡಬೇಕಾಗಿತ್ತು. ಅಂದರೆ ನಾನು ನಿಮಗೆ ಇದನ್ನು ಜಸ್ಟ್ ಹೇಳ್ತಾ ಇದ್ದೀನಿ, ಬಟ್ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ದಿಸ್ ನೋ ಟರ್ನಿಂಗ್ ಬ್ಯಾಕ್. ಅಂದರೆ ಈ ಒಂದು ಲವ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಬಿಕಾಸ್ ನಾನು ಏನೂ ಅಲ್ಲ, ನಾನು ಏನು ಮಾಡ್ತಾಯಿದ್ದೀನಿ, ಆ ಒಂದು ಕನ್ವಿಕ್ಷನ್ ನನಗೆ ಬಂದಾಗ, ನಾನು ಏನು ಮಾಡ್ತಾಯಿದ್ದೀನಿ ದೇವರಿಗೆ, ಎವ್ರಿಥಿಂಗ್ ವಿಲ್ ಬಿಕಮ್ ವೇಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆದಾಗ 1 minute, ಈ ಒಂದು ಶುಭ ಸಂದೇಶ ಕೇಳಿದ್ನಲ್ವ, ಜಾನ್ 8:32 ಅಲ್ಲಿ ಹೇಳ್ತಾರೆ. ಜಾನ್ 8:32 ಅಲ್ಲಿ, ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ ಅಂತ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಹಾಂ. ಸೊ ಈ ಸತ್ಯ, ಈ ಒಂದು ಟ್ರೂತ್ ಏನಾಗಿದೆ ಅಂದರೆ, ಇಟ್ ಈಸ್ ಜೀಸಸ್ ಅಲೋನ್, ಇಟ್ ಈಸ್ ದ ಗಾಸ್ಪಲ್ ಅಲೋನ್. ಸೊ ಆ ಒಂದು ಕನ್ವಿಕ್ಷನ್, ಅದು ನನಗೆ ಕನ್ವಿಕ್ಟ್ ಆದಾಗ ನನಗೆ ಈ ಒಂದು ವರ್ಲ್ಡ್ಲಿ ಲೈಫಲ್ಲಿ ಕೆಲವೊಂದು ಡಿಸಿಷನ್ ಮಾಡೋದಕ್ಕೆ ಆಯಿತು ತುಂಬಾ. ಲೈಕ್ ಬಿಕಾಸ್ ನಾನು ಆ ಒಂದು ಕನ್ವಿಕ್ಷನಲ್ಲಿದ್ದೀನಿ ಅಂದರೆ, ದೇವರು ನನಗೆ ಇಷ್ಟು ಮಾಡಿದ್ದಾರೆ, ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಅಂದರೆ ಆ ಗ್ರೇಸ್ ಅಷ್ಟು ನನಗೆ ಸ್ಟ್ರಾಂಗ್ ಆಗಿದೆ, ದಟ್ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಬಿಕಾಸ್ ಅಷ್ಟೆಲ್ಲ ಮಾಡಿದ್ದಾರೆ ಪ್ರಭು ಯೇಸು ಕ್ರಿಸ್ತರು ನನಗೋಸ್ಕರ. ನಾನೇನು ಮಾಡ್ತಾಯಿದ್ದೀನಿ? ಬಿಕಾಸ್ ನನ್ನದೇ ಅನ್ನೋದಕ್ಕೆ ಏನು ನಾನು ಕೊಡೋದಕ್ಕಾಗಲ್ಲ. ಬಿಕಾಸ್ ಎಷ್ಟೋ ಸಲ ವಿ ಟೆಂಡ್ ಟು ಗಿವ್ ಮನಿ ಅವ್ರು ಎಷ್ಟೊಂದು ಡೊನೇಷನ್ಸ್ ಎಲ್ಲ ಮಾಡ್ಬೋದಲ್ವ, ಬಟ್ ಅದೆಲ್ಲ ದೇವರು ಕೊಟ್ಟಿದ್ದೇನೆ. ಬಟ್ ನಾನು ದೇವ್ರಿಗೆ ಏನಾದರೂ ಕೊಡಬೇಕು ಅಂದರೆ ದೆರ್ ಇಸ್ ನಥಿಂಗ್. ನಾನು ಏನಾದರೂ ಜಸ್ಟ್ ಮನಿ ಆರ್ ಎನಿ ಮೆಟೀರಿಯಲ್ ನೀಡ್ಸ್ ಏನಾದರೂ ಕೊಡಬೇಕಂದ್ರೆ ಅದೆಲ್ಲ ದೇವರು ಕೊಟ್ಟಿದ್ದೆ, ಅವ್ರಿಗೆ ಏನಕ್ಕೆ ಬೇಕು ಅಲ್ವಾ? ಸೊ ಆ ರೀತಿ ಒಂದು ಥಾಟ್. ಈಗ ನಾನು ಹೇಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ, ಸೊ ಆ ಥರ ಅದನ್ನು ಥಾಟಲ್ಲಿ ನಡೀತಾ ಇತ್ತು. ಈಗ ನಾನು ಗಾಸ್ಪಲ್ ಕೇಳಿ ಈ ಕನ್ವಿಕ್ಷನ್ ಬಂದಾದಮೇಲೆ ದಿಸ್ ಲೈಕ್ ಬ್ಯೂಟಿಫುಲ್ ಥಿಂಗ್, ಅಂದರೆ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ದ್ಯಾಟ್ ಆ ಒಂದು ಗಾಸ್ಪಲ್ನ ಜಸ್ಟ್ ಬಿಲೀವ್ ಮಾಡಿದೆ ಅಷ್ಟೇ. ಇಟ್ಸ್ ಆಲ್ ಹಿಸ್ ಗ್ರೇಸ್, ನನ್ನ ಬಲ ಏನೂ ಅಲ್ಲ, ಇಟ್ಸ್ ಆಲ್ ಹಿಸ್ ಗ್ರೇಸ್. ಜಸ್ಟ್ ಬಿಲೀವ್ ಮಾಡಿದ್ದಷ್ಟೇ. ಬಿಲೀವ್ ಮಾಡಿದ್ದಕ್ಕೆ ಏನಾಯ್ತಂದರೆ, ನನ್ನೊಳಗೆ ಆ ಒಂದು ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್, ಅಂದರೆ ಅಲ್ಲಿ ಹೋಲಿ ಸ್ಪಿರಿಟ್ ಬರ್ತಾರೆ. ಸೊ ಅಲ್ಲಿ ಹೋಲಿ ಸ್ಪಿರಿಟ್ ಬಂದಾಗ ಐ ಆಮ್ ಅ ನ್ಯೂ ಪರ್ಸನ್. ಈಗ ಆ ಬ್ರದರ್ ಬೆಳಗ್ಗೆ ಹೇಳ್ತಿದ್ರು ಅಲ್ಲ, ಆ ಒಂದು ಸ್ಪಿರಿಚುವಲ್ ಐಡೆಂಟಿಟಿ. ಸೊ ನನ್ನೊಳಗೆ ಹೋಲಿ ಸ್ಪಿರಿಟ್ ಬಂದಿದ್ದಾರೆ. ಸೊ ನೌ ಐ ಆಮ್ ದ ಚೈಲ್ಡ್ ಆಫ್ ದ ಲಿವಿಂಗ್ ಗಾಡ್.
ಸೊ ಆ ಒಂದು ಸ್ಪಿರಿಚುವಲ್ ಐಡೆಂಟಿಟಿ ನನಗೆ ಅರ್ಥ ಆಯಿತು. ಲೈಕ್ ಇಟ್ಸ್ ಲೈಕ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅಂದರೆ ಸನ್ ಆಫ್ ದ ಲಿವಿಂಗ್ ಗಾಡ್, ಅಂದರೆ ಅವರು ಲೈಕ್ ಮಗ ಥರ. ಯಾವ ರೀತಿ ಅಂದರೆ ವಿ ಆರ್ ನಾಟ್ ಸ್ಲೇವ್ಸ್. ಲೈಕ್ ನಾವು ಸ್ಲೇವ್ಸ್ ಅಲ್ಲ. ಸ್ಲೇವ್ ಅಂದರೆ ಮೇ ಬಿ ಈ ಒಂದು ರೋಬೋಟಿಕ್ ಥರ ಇರುತ್ತೆ ಅಲ್ವಾ. ಲೈಕ್ ಓಕೆ, ದೇವರಿಗೆ ಇವಳು ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂದರೆ ಮಾಡ್ಕೊಂಡು ಹೋಗೋದು, ಅಲ್ಲಿ ಲವ್ ಬರೋದಿಲ್ಲ. ಬಟ್ ನಾವು ಯಾವ ರೀತಿ ಕನ್ವಿಕ್ಷನ್ ಅಂದರೆ ಗಾಡ್ ಹ್ಯಾಸ್ ಮೇಡ್ ಮೀ ಹಿಸ್ ಚೈಲ್ಡ್, ಅಂದರೆ ಅವರ ಮಗಳಾಗಿ ನನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಫುಲ್ ಫ್ರೀಡಮ್ ನನಗೆ ಕೊಟ್ಟಿದ್ದಾರೆ. ಅಲ್ಲಿ ಫ್ರೀಡಮ್ ನಮಗೆ ಇರಲಿಲ್ಲ ಅಂದಿದ್ರೆ ಅಲ್ಲಿ ಲವ್ ನಮಗೆ ಕಾಣಿಸ್ತಾ ಇರಲಿಲ್ಲ, ಅಂದರೆ ಅಲ್ಲಿ ಲವ್ ಬರ್ತಾ ಇರಲಿಲ್ಲ. ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಮೀ ಫ್ರೀಡಮ್, ಅಲ್ಲಿ ಲವ್ ಎಷ್ಟು ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಅದು ನನಗೆ ಅರ್ಥ ಆಯಿತು. ಸೊ ಈ ಒಂದು ಶುಭ ಸಂದೇಶ, ಈ ಒಂದು ಸತ್ಯ ಅರ್ಥಕೊಂಡಾಗ ಈ ಒಂದು ಬಂಧನ, ಈ ಒಂದು ಡಿಸೆಪ್ಷನ್ ಅಂತ ಆವಾಗಲೇ ಹೇಳಿದ್ನಲ್ವ, ಲೈಕ್ ಒಬ್ಬರನ್ನ ನೋಡಿ ಜಡ್ಜ್ ಮಾಡೋ ಥರ. ಅಂದರೆ ಇವರು ಕ್ರೈಸ್ಟ್, ಅಂದರೆ ಇವರು ಪ್ರೇಯರಲ್ಲೆಲ್ಲ ಇರ್ತಾರೆ, ಪ್ರೇಯರಲ್ಲಿದ್ದರೆ ಅವರು ಓಕೆ ಫುಲ್ ದೇಲ್ ಬಿ ಕಂಪ್ಲೀಟ್ಲಿ ಲೈಕ್ ಇನ್ ದ ಇಮೇಜ್ ಆಫ್ ಕ್ರೈಸ್ಟ್. ಆ ಥರ ಒಂದು ಡಿಸೆಪ್ಷನ್. ಅಂದರೆ ಅದು ನನ್ನ ಯೇಸುವನ್ನು ಫಾಲೋ ಮಾಡೋದಕ್ಕೆ ಹಿಂದೆ ತೆಗಿತಾಯಿತ್ತು. ಅದಕ್ಕೆ ನಾನು ಡಿಸೆಪ್ಷನ್ ಅಂತ ಹೇಳಿದ್ದು. ಸೊ ವೆನ್ ಐ ಹರ್ಡ್ ದಿಸ್ ಗಾಸ್ಪಲ್, ಈ ಒಂದು ಬಂಧನಗಳಿಂದ ಈ ಒಂದು ಬಂಧನಗಳಿಂದ ಆ ಒಂದು ಗಾಸ್ಪಲ್ ನನ್ನ ಫ್ರೀ ಮಾಡ್ತು. ಅಂದರೆ ಎಷ್ಟೊಂದಿದೆ, ಲೈಕ್ ಹೆಂಗಂದರೆ, ಸೊ ಅದು ನನ್ನ ಜೀಸಸ್ನ ಫಾಲೋ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇರಲಿಲ್ವಲ್ಲ. ಲೈಕ್ ಆ ಒಂದು ಡಿಸೆಪ್ಷನ್, ಆ ಒಂದು ಥಾಟ್, ಆ ಫುಲ್ ಮೈಂಡಲ್ಲಿ ಅದೇ ತುಂಬ್ಕೊಂಡಿತ್ತಲ್ವ. ಸೊ ಗಾಸ್ಪಲ್ ಬಂದಾದಮೇಲೆ ಓಕೆ, ಮೈ ಫೋಕಸ್ ಚೇಂಜ್ ಟು ಜೀಸಸ್. ಅಂದರೆ ಮೊದಲು ವರ್ಲ್ಡ್ಲಿ ಪೀಪಲ್ ಮೇಲೆ ಜಡ್ಜ್ ಮಾಡ್ಬೋದಾಗಿರ್ಬೋದು, ಇಲ್ಲ ಈ ಥರ ಇವ್ರು ಆ ಥರ, ಅವ್ರು ಈ ಥರ ಆ ಥರ ಅಂತ ನಾನು ಅಂದ್ಕೊಳ್ತಾ ಇರ್ಬೋದು, ಮಾತಾಡೋದಿಲ್ಲ. ಬಟ್ ಯುನೋ ಇನ್ ಹಾರ್ಟ್, ದೇವರಿಗೆ ಹಾರ್ಟ್ ಮ್ಯಾಟರ್ಸ್ ಅಲ್ವಾ. ಸೊ ಹಾರ್ಟಲ್ಲಿ ಆ ಥರ ಅಂದ್ಕೊಳ್ತಾ ಇದ್ದೆ, ಅಂದರೆ ಮನಸ್ಸಲ್ಲಿ ಆ ಥರ ಅಂದ್ಕೊಳ್ತಾ ಇದ್ದೆ. ಸೊ ಆ ಥರ ಅಂದ್ಕೊತಿರುವಾಗ ಅದರಿಂದ ಸ್ಲೋ ಆಗಿ ಇಟ್ ಜಸ್ಟ್ ಸ್ಟಾರ್ಟೆಡ್ ಫೇಡಿಂಗ್ ಅವೇ. ಅಂದರೆ ನನ್ನ ಫೋಕಸ್ ಬಂದು ಜೀಸಸ್ಗೆ ಟರ್ನ್ ಆಯಿತು. ಅಂದರೆ ಅಲ್ಲಿ ಜೀಸಸ್ಗೆ ಟರ್ನ್ ಆದಮೇಲೆ ಅಲ್ಲಿ ಯಾವುದೆಲ್ಲ ಬೇಡ ಆಗಿತ್ತೋ ಅದೆಲ್ಲ ಸ್ಲೋ ಆಗಿ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಒಂದು ಥಿಂಗ್. ಮತ್ತು ನೆಕ್ಸ್ಟ್ ಥಿಂಗ್ ನಾನು ಇನ್ನೊಂದು ಹೇಳಬೇಕಂದ್ರೆ, ನಾನು ಆವಾಗಲೇ ಹೇಳಿದ್ದೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೆ ಅಂತ. ಸೊ ಈ ಗಾಸ್ಪಲ್ ಅರ್ಥ ಆದಮೇಲೆ ನನಗೆ ಸ್ವಲ್ಪ ಡಿಫಿಕಲ್ಟ್ ಇತ್ತು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಬಿಕಾಸ್ ಅಲ್ಲಿ ಅಡುಗೆ ಮಾಡಬೇಕು, ಮನೆ ನೋಡ್ಕೊಬೇಕು, ಸ್ವಲ್ಪ ಕಷ್ಟ ಇರುತ್ತೆ ಜನರಲ್ ಆಗಿ. ಸೊ ನನಗೆ ಮೊದಲು ನಾನು ಹೇಳ್ದಲ್ಲ, ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಬಾಯಲ್ಲಿ ಏನೂ ಹೇಳ್ತಾ ಇರಲಿಲ್ಲ, ಬಟ್ ಮನಸ್ಸಲ್ಲಿ ಅಂದ್ಕೊತಿದ್ದೆ ಯಾಕೆ ಇಷ್ಟೊಂದು ಅಂತ, ಲೈಕ್ ಕಷ್ಟ ಯಾಕೆ ಅಂತ. ಆಮೇಲೆ ಆ ಒಂದು ದೇವರ ಪ್ರೀತಿ ಅನುಭವ ಆದಮೇಲೆ ಐ ಆಮ್ ಏಬಲ್ ಟು ಥ್ಯಾಂಕ್ ಗಾಡ್. ಅಂದರೆ ಯಾವ ರೀತಿ ಅಂದರೆ, ಓಕೆ ಇಷ್ಟೊಂದು ಕಷ್ಟ ನೀವು ಪಟ್ಟಿದ್ದೀರಲ್ವಾ, ಸ್ವಲ್ಪ ಕಷ್ಟ ಪಡೋಣ, ನಾನೂ ಪಡೋಣ ಈ ಒಂದು ಫ್ಯಾಮಿಲಿಯಲ್ಲಿ. ಅಂದರೆ ಈ ಒಂದು ಆ ಒಂದು ಫ್ಯಾಮಿಲಿ ನನಗೆ ಯಾವ ರೀತಿ ಅಂದರೆ, ಅಲ್ಲಿ ಯೇಸುವನ್ನು ಹೇಗೆ ನನ್ನಲ್ಲಿ ತೋರಿಸ್ಕೊಬೋದು, ಆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾನು ತಗೊಂಡು, ಸೊ ಇಟ್ಸ್ ಹೆಲ್ಪಿಂಗ್ ಮೀ ಟು ಗ್ರೋ ಕ್ಲೋಸರ್ ಇನ್ ದ ಇಮೇಜ್ ಆಫ್ ಕ್ರೈಸ್ಟ್. ಸೊ ಅದಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಆಮೇಲೆ ನೆಕ್ಸ್ಟ್ ಥಿಂಗ್, ನಾನು ಮುಂಚೆನೇ ಹೇಳಿದೆ, ವೀಕೆಂಡ್ಸಲ್ಲೆಲ್ಲ ನಾನು ಯೂಶ್ವಲಾಗಿ ಕಾಲೇಜ್ ಟೈಮಲ್ಲೆಲ್ಲ ತಿರುಗಾಡ್ತಿದ್ದೆ ಅಂತೆಲ್ಲ. ಬಟ್ ಈಗ ಲೈಕ್ ಆಫ್ಟರ್ ಕಮಿಂಗ್ ಟು ಗಾಸ್ಪಲ್, ಆಫ್ಟರ್ ಕಮಿಂಗ್ ಟು ಕ್ರೈಸ್ಟ್, ನಾನು ಆ್ಯಕ್ಚುಲಿ ಮೂವೀಸ್ಗೆಲ್ಲ ಹೋಗ್ತಿದ್ದೆ. ಬಟ್ ನಾನು ಈಗ ಮೂವೀಸ್ ಹೋಗ್ತಾ ಇಲ್ಲ. ಅಂದರೆ ಇಟ್ ಹಸ್ ಕಮ್ ಡೌನ್ ಟು ಆಲ್ಮೋಸ್ಟ್ ಝೀರೋ. ಥಿಯೇಟರ್ಸ್ಗೆಲ್ಲ ಯೂಶ್ವಲಿ ಹೋಗ್ತಾ ಇದ್ದೆ, ಮಂತಲ್ಲಿ 2, 3, 4 ಟೈಮ್ಸ್ ಹೋಗ್ತಿದ್ವಿ. ಬಟ್ ಇಟ್ಸ್ ಕಮ್ ಡೌನ್ ಟು ಆಲ್ಮೋಸ್ಟ್ ಝೀರೋ ನಾವು. ಅಂದರೆ ಅಲ್ಲಿ ನನಗೆ ದೇರ್ ಇಸ್ ನೋ ನೀಡ್. ಬಿಕಾಸ್ ಅಲ್ಲಿ ಇನ್ನೂ ದೇವ್ರಿಗೋಸ್ಕರ ಏನಾದರೂ ಮಾಡ್ಬೋದು. ಬಿಕಾಸ್ ನಾನು ಕೆಲಸ ಮಾಡ್ತೀನಲ್ವಾ, ಮಂಡೇ ಟು ಫ್ರೈಡೇ ಕೆಲಸ ಮಾಡ್ತೀನಿ, ಸಂಡೇ ಸ್ಯಾಟರ್ಡೇ ಸ್ವಲ್ಪ ಟೈಮ್ ಫ್ರೀ ಇರುತ್ತೆ. ಸೊ
ಆಫ್ಟರ್ ಹಿಯರಿಂಗ್ ದ ಗಾಸ್ಪಲ್ ನನಗೆ ಸಮಥಿಂಗ್ ವಿಲ್ ಪ್ಲ್ಯಾನ್ ಟು ಗಿವ್ ದ ಗಾಸ್ಪಲ್, ಏನಾದರೂ ಒಂದು ಸ್ಮಾಲ್ ವೀಡಿಯೋಸು, ಎಲ್ಲ ನಮ್ಮ ಯೂತ್ಸ್ ಎಲ್ಲ ಇರ್ತಾರೆ ಮೈಲ್ಸಂದ್ರದಲ್ಲಿ. ಸೊ ವಿ ಟ್ರೈನ್ ಟು ಮೀಟ್, ಒಂದು ಪ್ರೇಯರ್ ಮಾಡಿ ಏನಾದರೂ ವೀಡಿಯೋನೋ ಇಲ್ಲ ಏನಾದರೂ ಪ್ಲ್ಯಾನಿಂಗ್ ಡಿಸ್ಕಷನ್ ಆ ಥರ ಹೋಗ್ತಿದೆ. ಆಮೇಲೆ ಮುಂಚೆ ನಾನು ಹೇಳಿದೆ ಊರು ಸುತ್ತಾ ಇದೆ ಅಂತ, ಬಟ್ ಈಗ ನಾನು ಏಸುಗೋಸ್ಕರ ಒಂದು ಅಲೆಮಾರಿ ಆಗಿದ್ದೀನಿ. ಸೊ ಇದೆಲ್ಲವೂ ನನ್ನ ಬಲ, ನನ್ನ ಶಕ್ತಿಯಿಂದ ನಿಜವಾಗ್ಲೂ ಅಲ್ಲ. ಬಿಕಾಸ್ ಯಾವ ರೀತಿ ತಂದೆ ದೇವರು ನನ್ನಲ್ಲಿ ಆ ಒಂದು ಕನ್ವಿಕ್ಷನ್, ಆ ಒಂದು ಗ್ರೇಸನ್ನು ನನ್ನಲ್ಲಿಟ್ಟರೋ, ಆಲ್ ಗ್ಲೋರಿ ಟು ದ ಲಾರ್ಡ್ ಜೀಸಸ್ ಅಲೋನ್, ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಲೋನ್. ಸೊ ಇದು ನನ್ನ ಒಂದು ಚಿಕ್ಕ ಟೆಸ್ಟಮನಿ, ಲೈಕ್ ಹೇಗೆ ನಾನು ಮುಂಚೆ ನನ್ನ ಲೈಫ್ ಇತ್ತು ಬಿಫೋರ್ ಕ್ರೈಸ್ಟ್ ಮತ್ತು ಆಫ್ಟರ್ ಕ್ರೈಸ್ಟ್ ಹೇಗಿತ್ತು ಅಂತ. ಈ ಒಂದು ಧಾರ್ಮಿಕವಾದ ಬಂಧನಗಳಿಂದ ಡೆಫಿನೆಟ್ಲಿ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಬಾಟ್ ಮೀ ಡೌನ್. ಅಂದರೆ ಇತ್ತು ಲೈಕ್ ಈ ಥರ ಎಲ್ಲ ಮಾಡಿದ್ರೆ ಹಿಂಗಿರಬೇಕು ಹಂಗಿರಬೇಕು ಅಂತ, ಬಟ್ ನೌ ಇಟ್ಸ್ ಮೈ ಫೋಕಸ್ ಇಸ್ ಓನ್ಲಿ ಆನ್ ಜೀಸಸ್. ಅಂದರೆ ಅವರ ಒಂದು ಫೆಲೋಶಿಪ್ಪಲ್ಲಿ ನಾನು ಇರೋದಕ್ಕೆ ಯಾವುದೆಲ್ಲ ನೆಸೆಸರಿ ಇದೆಯೋ ಅದನ್ನು ಮಾತ್ರ ಅದನ್ನು ಮಾತ್ರ ಫೋಕಸ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತಿದೆ. ಆಮೇಲೆ ಅಷ್ಟೇ. ಸೊ ಇದೇ ನನ್ನ ಒಂದು ಚಿಕ್ಕ ಟೆಸ್ಟಮನಿ. ಈ ಟೆಸ್ಟಮನಿಯಲ್ಲಿ ನಾನು ಈ ಥರ ಒಂದು ಎಂಡ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಫಿಲಿಪಿಯನ್ಸ್ 1:6. ಈ ಸತ್ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ದೇವರು ಅದನ್ನು ಮುಂದುವರಿಸುತ್ತಾ ಯೇಸು ಪುನರಾಗಮಿಸುವಷ್ಟರಲ್ಲಿ ಪೂರೈಸುವರು ಎಂಬುವುದೇ ನನ್ನ ದೃಢ ನಂಬಿಕೆ. ಅಂದರೆ ಈಗ ನನ್ನ ಲೈಫಲ್ಲಿ ಗಾಡ್ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ವರ್ಕ್ ಇನ್ ಮೀ. ಸೊ ಇಲ್ಲಿ ಒಂದು ಪ್ರಾಮಿಸ್ ಕೊಡ್ತಿದ್ದಾರೆ ದಟ್ ಹಿ ವಿಲ್ ಓನ್ಲಿ ಕಂಪ್ಲೀಟ್ ಇಟ್ ಟಿಲ್ ದಿ ಎಂಡ್ ಅಂತ, ಟಿಲ್ ದಿ ಎಂಡ್ ಅಂಟಿಲ್ ಜೀಸಸ್ ಕಮ್ಸ್ ಅಂತ. ಸೊ ನನಗೆ ಆ ಒಂದು ನಂಬಿಕೆ ಇದೆ. ಬಟ್ ಅದೇ ಸಮಯದಲ್ಲಿ ನಿಮ್ಮೆಲ್ಲರ ಒಂದು ಪ್ರೇಯರ್ ನನಗೆ ಬೇಕಾಗಿದೆ. ಬಿಕಾಸ್ ಆ ಕ್ರಿಸ್ತನು ಬರುವ ತನಕ ನಾನು ಫೇತ್ಫುಲ್ಲಾಗಿ ಇದ್ದು ಪ್ರಭು ಯೇಸುವಿಗೆ ಆ ಒಂದು ನಿಜವಾದ ಒಂದು ಟೆಸ್ಟಮನಿ, ಆ ಒಂದು ಸಾಕ್ಷಿಯಾಗಿ ನಿಲ್ಲಲು ಪ್ರೇಯರ್ಸ್ ಇಟ್ಸ್ ಡೆಫಿನೆಟ್ಲಿ ನೀಡೆಡ್. ಸೊ ನಿಮ್ಮೆಲ್ಲರ ಪ್ರೇಯರ್ ನನಗೆ ಬೇಕಾಗಿದೆ. ಸೊ ಇದು ಹೇಳಿ ನನ್ನ ಒಂದು ಸಾಕ್ಷಿಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.